ಸರ್, ನಮ್ಮ ಹೆಸರು ಗಂಗರಾಜ್ ಅಂತ. ನಾನು ಅಮ್ಮ ಆಂಬುಲೆನ್ಸು ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದ ವಿಷಯ ಏನಂದರೆ, ನಮ್ಮ ಗರ್ಭಿಣಿ ಸ್ತ್ರೀಗಳಿಗೆ ಒಂದು ಬುಕ್ಕಿಂಗ್ ಬಂದಾಗ ಅವ್ರು ಹತ್ತಕ್ಕಾಗ್ದಿರ ಸ್ವಲ್ಪ ಹಿಂಸೆ ಪಡ್ತಿದ್ರು. ಸ್ವಲ್ಪ ಯಾರೇ ಭಯ ಪಡ್ತಾಯಿದ್ರು. ಆಂಬುಲೆನ್ಸಲ್ಲೇ ಆಗಲಿ, 108 ಆಗಲಿ, ಎಲ್ಲ ಆಂಬುಲೆನ್ಸು ಪ್ರೈವೇಟ್ ವೆಹಿಕಲ್ಲು ನೋಡಿದ್ದೀನಿ. ಹತ್ತಕ್ಕೆ ಯಾಕೆ ಹಿಂಜರಿತಾಯಿದ್ರು. ಅದೇನು ವಿಷಯ ಅಂತ ಕೆಲವ್ರನ್ನ ಕೇಳಿದೆ. ಸರ್, ನಮಗೆ ಹತ್ತಕ್ಕಾಗಲ್ಲ, ಸ್ವಲ್ಪ ಪೇಯ್ನ್ ಇರುತ್ತೆ, ಬಾಧೆ ಆಗುತ್ತೆ ಸರ್, ಹತ್ತಕ್ಕೆ ಆಗಲ್ಲ, ಆ ಥರ ಇದ್ದಾಗ ಹೆಂಗೆ ಸರ್ ಅಂತ ಒಬ್ಬರು ಹೇಳ್ಕೊಂಡ್ರು ನಮ್ಮ ಹತ್ರ. ಅದರಿಂದ ನನಗೆ ಯಾಕೋ ನಮ್ಮ ಸಾಹೇಬರು ಮಾಡೋದು, ಪ್ರದೀಪ್ ಈಶ್ವರ್ ಸರ್ ಮಾಡ್ತಾಯಿರೋ ಎಲ್ಲ ಕೆಲಸ ನೋಡಿ ನಾನು ಸ್ವಲ್ಪ ಪ್ರೇರಣೆಗೊಂಡು ನಾನೇ ಯಾಕೆ ಮಾಡಬಾರ್ದು ಈ ಥರ ಅಂದ್ಬಿಟ್ಟು ನಂದು ಒಂದು ಆಟೋ ತೊಗೊಂಡಿದ್ದೆ. ಅದಕ್ಕೆ ಎಲ್ಲ ಉಚಿತ ಸೇವೆ, ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲ ಉಚಿತ ಸೇವೆ. ಚಿಕ್ಕಬಳ್ಳಾಪುರ ಟೌನ್ ಈಗ ಪ್ರೆಸೆಂಟ್ಗೆ ಚಿಕ್ಕಬಳ್ಳಾಪುರದಲ್ಲಿ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಗೆ, ಮತ್ತು ಲ್ಯಾಬ್ ಟೆಕ್ನಿಷಿಯನ್ನು ಅಲ್ಲಿ ಕರ್ಕೊಂಡು ಹೋಗೋದು, ಮತ್ತು ಸ್ಕ್ಯಾನಿಂಗ್, ಆರ್ವಿನ್ ಡಯಾಗ್ನೋಸ್ಟಿಕ್ಕು, ಮತ್ತು ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು, ಈ ಥರ ಸೇವೆ ಮಾಡೋಣ ಅಂತ ನಿನ್ನೆಯಿಂದ ಪ್ರೇರಣೆಗೊಂಡು ಮಾಡಿದ್ದೀನಿ ಸರ್. ಮತ್ತು ಅದೇ ರೀತಿ ನಮ್ಮ ಚಾಲಕರಲ್ಲಿ ಎಲ್ಲರೂ ನಾವು ಎಲ್ಲ ಹೊಂದಾಣಿಕೆಯಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಓಕೆ, ನಿಮಗೆ ಪ್ರೇರಣೆ ನಮ್ಮ ಆಟೋ ಗರ್ಭಿಣಿ ಸ್ತ್ರೀಗೆ ಉಚಿತ ಇದೇ ರೀತಿ ಮುಂದುವರಿಯುತ್ತೆ ಸರ್. ಇರೋ ತನಕ ಮುಂದುವರಿಯುತ್ತೆ. ಬಟ್ ಇನ್ನೂ ಸ್ವಲ್ಪ ಚೇಂಜಸ್ ಇದ್ದಾವೆ, ಮಾಡಬೇಕು. ಅದು ಮಾಡ್ತೀನಿ, ಮುಂದಿನ ದಿನಗಳಾಗಿ ಹೇಳ್ತೀನಿ ಸರ್. ಅದು ನಾನು ಯಾಕಂದರೆ ಇನ್ನೂ ಸ್ವಲ್ಪ